ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಪ್ರಿಯರೇ, ಬನ್ನಿ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಯೆಶಾಯನ ಬರೆದ ಗ್ರಂಥ 63ನೇ ಅಧ್ಯಾಯ 9ನೇ ವಚನ. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ಅನೇಕ ಅಂಶಗಳನ್ನ ನಾವು ಧ್ಯಾನ ಮಾಡ್ತೇವೆ. ಮೊದಲನೇದಾಗಿ, ನಾವು ಈ ಪ್ರಪಂಚದಲ್ಲಿ ಶ್ರಮಿಸ್ತಾ ಇರ್ತೇವೆ. ನಾವು ಶ್ರಮಿಸ್ತಿರುವಾಗ ದೇವರು ಕೂಡ ಆತನು ನಮ್ಮ ಜೊತೆಯಲ್ಲಿ ಶ್ರಮೆ ಪಡುತ್ತಾನೆ. ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ, ಸಂತೋಷ ಪಡುವವ್ರ ಜೊತೆಯಲ್ಲಿ ಸಂತೋಷ ಪಡ್ರಿ, ದುಃಖ ಪಡುವವ್ರ ಜೊತೆಯಲ್ಲಿ ನೀವು ದುಃಖ ಪಡ್ರಿ. ದೇವರು ಯಾವಾಗ ತಾನು ಹೇಳುವಂಥ ಮಾತನ್ನು ತಾವು ಕೂಡ ಅದನ್ನು ಮಾಡುವಾತನಾಗಿದ್ದಾನೆ. ಹಾಗಾದರೆ ನಾನು ಶ್ರಮೆ ಪಡುತ್ತಿರುವಾಗ ಎಲ್ಲ ಈ ಕಷ್ಟಪಡುವರೆ ಹೊರೆ ಹೊತ್ತವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಅಂದರೆ ನಾವು ವಿಶ್ರಾಂತಿ ಮಾಡುವಾಗ ನಮ್ಮ ಕೆಲಸವನ್ನು ಮಾಡುವಂಥದ್ದು ಯಾರು? ದೇವರು ಮಾಡುವಾತನಾಗಿದ್ದಾನೆ. ಆದ ಕಾರಣ ನಾವು ಯಾವಾಗಲೂ ದೇವರಿಗೆ ಹತ್ತಿರವಾಗಿ, ಯೇಸುಕ್ರಿಸ್ತನ ಹತ್ತಿರವಾಗಿ ನಾವು ಜೀವಿಸ್ತಾ ಇರುವಾಗ ನಾವು ಹೊರುವಂಥ ಭಾರಗಳು ಹಗುರಾಗಿಬಿಡ್ತವೆ. ಇಷ್ಟೇನಾ ಅನಿಸುತ್ತೆ, ಬೇಗ ಮುಗಿದೋಗುತ್ತೆ, ಮತ್ತು ಸಂತೋಷ ಕೂಡ ಜಾಸ್ತಿ ಇರುತ್ತೆ. ಆದ ಕಾರಣ ಆತನು ನಾವು ಶ್ರಮಿಸ್ತಿರುವಾಗೆಲ್ಲ ಆತನು ಕೂಡ ಶ್ರಮೆ ಪಟ್ಟನು. ಆತನು ಶ್ರೀಮುಖ ಸ್ವರೂಪ ದೇವದೂತನು ಎಂಬುದಾಗಿ ಅವರನ್ನು ರಕ್ಷಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಇಂಗ್ಲೀಷ್ನಲ್ಲಿ ಇದರ ಒಂದು ವಾಕ್ಯ ಹೀಗಿದೆ: ದ ಏಂಜಲ್ ಆಫ್ ಹಿಸ್ ಪ್ರೆಸೆನ್ಸ್ ಸೇವ್ ದಮ್. ದ ಏಂಜಲ್ ಆಫ್ ಹಿಸ್ ಪ್ರೆಸೆನ್ಸ್, ದೇವರ ಸಮ್ಮುಖದಲ್ಲಿ ಇರುವಂಥ ದೇವದೂತನು ಅವರನ್ನು ಏನು ಮಾಡ್ತಾ ಇದ್ದಾನೆ? ಆತನು ರಕ್ಷಿಸುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಮೂರನೇದಾಗಿ ನಾವು ನೋಡ್ತೇವೆ, ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ. ತನ್ನಲ್ಲಿನ ಮಮತೆ ಅನ್ನುವಂಥದ್ದು ಯಾರಲ್ಲಿ ಕಾಣ್ತೇವೆ? ತಾಯಿ ಹತ್ರ ಜಾಸ್ತಿ ಮಮತೆ. ಆ ಮಗು ಎಷ್ಟೇ ಕಷ್ಟ ಕೊಟ್ಟರೂ ಆ ತಾಯಿ ಆ ಮಗುನ ಬಿಟ್ಟುಬಿಡಲ್ಲ. ರಾತ್ರಿಯೆಲ್ಲ ನಿದ್ದೆ ಕೆಟ್ಟರೂ ಕೂಡ ಆ ಮಗುನ ಎತ್ಕೊಂಡು ಮುದ್ದಾಡ್ತಾ ಇರ್ತಾಳೆ ತಾಯಿ ಅಲ್ಲ. ಅದನ್ನು ನಾವು ಮಮತೆ ಎಂಬುದಾಗಿ ನಾವು ನೋಡೋದು. ತನ್ನಲ್ಲಿಯ ಮಮತೆಯಿಂದಲೂ ತಾಳ್ಮೆ ಬಹಳ ಪ್ರಾಮುಖ್ಯವಾಗಿರುವ ವಿಷಯ ಆಗಿದೆ. ಮಮತೆ ಇರಬೇಕು ಮತ್ತು ತಾಳ್ಮೆ ಇರಬೇಕು. ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ. ನಾವು ಎಷ್ಟೇ ಕೆಟ್ಟವರಾದರೂ ಕೂಡ, ನಾವು ಆತನಿಗೆ ಅಸಹ್ಯವಾಗಿ ಕಾಣುವಂಥ ಕಾರ್ಯಗಳನ್ನ ಮಾಡಿದರೂ ಕೂಡ ಆತನು ಮಮತೆಯಿಂದಲೂ ಮತ್ತು ತಾಳ್ಮೆಯಿಂದಲೂ ಆ ಎಲ್ಲ ಕಾರ್ಯಗಳಿಂದ ನಮ್ಮನ್ನು ವಿಮೋಚಿಸಲು, ನಮ್ಮ ಪಾಪಗಳಿಂದ ನಮ್ಮನ್ನು ಕ್ಷಮಿಸಲು ಆತನು ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಎಂಥ ಒಳ್ಳೆಯ ದೇವರು ನಮ್ಮ ವಿಷಯದಲ್ಲಿ ಆಲೋಚಿಸುವಂಥ ದೇವರಾಗಿದ್ದಾನೆ. ನಾವು ಶ್ರಮಿಸುವಾಗ ಆತನು ಶ್ರಮಿಸ್ತಾನೆ ಮತ್ತು ತನ್ನ ದೇವದೂತರ ಪ್ರಸನ್ನತೆಯನ್ನು ಕಳಿಸಿ ನಮ್ಮನ್ನು ಆತನು ಸಹಾಯ ಮಾಡ್ತಾನೆ, ರಕ್ಷಿಸ್ತಾನೆ ಎಂಬುದಾಗಿ ಮಮತೆಯಿಂದ ಆತನು ನಮ್ಮನ್ನು ಸೆಳೆದುಕೊಂಡು ಆತನು ತಾಳ್ಮೆಯಿಂದ ನಮ್ಮ ಎಲ್ಲ ಕಷ್ಟಗಳಿಂದ, ನಮ್ಮ ಪಾಪದಿಂದ ವಿಮೋಚಿಸ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ, ಯೆಶಾಯನ ಗ್ರಂಥದಲ್ಲಿ ಸ್ವಾಮಿ ನೀನು ಮಾತಾಡಿದಂಥ ಮಾತುಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ರಾಜ್ಯ, ನೀನು ನಮ್ಮನ್ನು ತುಂಬ ಪ್ರೀತಿಸುವ ದೇವರು ಸ್ವಾಮಿ. ಹೆತ್ತ ತಾಯಿ ಮರೆತರೆ ಮರೆತಾಳು, ಆದರೆ ನಾನು ನಿನ್ನ ಮರೆಯೋದಿಲ್ಲ ಅಂತ ಹೇಳುವಂಥ ದೇವರಾಗಿದೆ. ಎಂಥ ದೊಡ್ಡ ಒಂದು ನಿರೀಕ್ಷೆ ಸ್ವಾಮಿ ನಮಗೆ ನಿಮ್ಮಲ್ಲಿ ಕೊಟ್ಟಿದ್ದೀರಿ. ಈ ದಿನ ಈ ಕಾರ್ಯಕ್ರಮ ನೋಡುವವರು ಸ್ವಾಮಿ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೇನೆ, ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಆಯಾಸ ಆಗ್ತಾ ಇದೆ ಎನ್ನುವಾಗ ಕರ್ತನೇ, ನೀನು ಅವರ ಗೋಳನ್ನು ಕೇಳಿ ಅವರ ಭಾರಗಳನ್ನು ನೀನು ಹೊತ್ತುಕೊಂಡು ಅವರನ್ನು ಹಗುರಪಡಿಸು, ಅವರಿಗೆ ವಿಶ್ರಾಮ ಕೊಡು ಸ್ವಾಮಿ. ಅವರು ಮಾಡುವಂಥ ಅನೇಕ ಕಾರ್ಯಗಳಲ್ಲಿ ನೀನು ತಾಳ್ಮೆಯಿಂದ ಸಹಿಸಿಕೊಂಡು ವಿಮೋಚಿಸುವ ದೇವರಾಗಿದೆ. ಸ್ತೋತ್ರಪ್ಪ ಕರ್ತನೇ. ಈ ಸಮಯದಲ್ಲಿ ಸಮಸ್ತವನ್ನು ನಿನ್ನ ಕೈಲೊಪ್ಪಿಸ್ತೇವೆ. ನೀನೇ ನಮಗೆ ಮುಂದೂತನಾಗಿ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.